ಸಮಾಜ ಸೇವಕ ಹಾಗೂ ಜೈ ಫೌಂಡೇಶನ್ ಅಧ್ಯಕ್ಷರಾದ ಜಯಕುಮಾರ್ರ 39ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಭೋಗನಂದೀಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ನಂತರ ವಿವಿಧ ಭಾಗಗಳಲ್ಲಿ ಭೇಟಿ ನೀಡಿ ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿ ವೃದ್ಧರ ಆಶೀರ್ವಾದ ಪಡೆದು ನಂತರ ಚಿಕ್ಕಬಳ್ಳಾಪುರ ನಗರದ ಡಿವೈನ್ ಸಿಟಿಯಲ್ಲಿ ಇರುವ ತಮ್ಮ ಕಚೇರಿಯ ಬಳಿ ಅದ್ದೂರಿಯಾಗಿ ಅಭಿಮಾನಿಗಳಿಂದ ಹುಟ್ಟುಹಬ್ಬವನ್ನು ಆಚರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಯ ಮುಖಂಡರು, ಮಾಜಿ ನಗರಸಭೆ ಸದಸ್ಯರು, ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು, ಅಭಿಮಾನಿಗಳು ಭಾಗವಹಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಶುಭಾಶಯ ತಿಳಿಸಿ ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಇನ್ನು ಇದೇ ವೇಳೆ ಮಾತನಾಡಿದ ಜೈ ಫೌಂಡೇಶನ್ ಅಧ್ಯಕ್ಷರಾದ ಜಯಕುಮಾರ್, ನಮ್ಮ ಭಾಗದ ಜನರಿಗೆ ಪ್ರಮುಖವಾಗಿ ನೀರಿನ ಸಮಸ್ಯೆ ಇದ್ದು ಆ ಸಮಸ್ಯೆಯನ್ನು ಹೋಗಲಾಡಿಸಿ ಜನರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಮುಂದಿನ ಪೀಳಿಗೆಗೆ ಕೆರೆಗಳ ಸಂರಕ್ಷಣೆ ಮಾಡಲು ಜನಸಂಕಲ್ಪ ಅಭಿಯಾನ ಹಮ್ಮಿಕೊಂಡಿದ್ದೇವೆ ಎಂದರು. ವರ್ಷಗಳಿಂದ ಜೈ ಫೌಂಡೇಶನ್ ಸಂಸ್ಥೆ ಸ್ಥಾಪನೆ ಮಾಡಿದಾಗಿಂದ ಕೂಡ ಪ್ರತಿ ವರ್ಷ ನನ್ನ ಹುಟ್ಟಿದ ಹಬ್ಬವನ್ನು ಒಂದು ವೃದ್ಧಾಶ್ರಮದಲ್ಲಿ, ದೇವಸ್ಥಾನಗಳಲ್ಲಿ, ಚರ್ಚ್ ಮಸೀದಿಗಳಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾಕಂದರೆ ಏನು ಪಾಶ್ಚಾತ್ಯ ಸಂಸ್ಕೃತಿಗಳನ್ನ ಹೋಗಲಾಡಿಸಿ ನಮ್ಮ ಒಂದು ಏನು ಸನಾತನ ಧರ್ಮವನ್ನು ಕಾಪಾಡಬೇಕು, ಅದೇ ರೀತಿ ಎಲ್ಲ ರೀತಿಯಲ್ಲೂ ಎಲ್ಲ ಧರ್ಮಗಳು ಗೌರವಿಸಬೇಕು ಅಂತ ಹೇಳಿ ಮೊದಲಿನಿಂದಲೂ ಕೂಡ ನಾನು ಈ ಒಂದು ನಿರ್ಧಾರಕ್ಕೆ ಬಂದು ಕಳೆದ 3 ವರ್ಷಗಳಿಂದ ಅದೇ ರೀತಿಯಲ್ಲಿ ನಾನು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೆಳಗ್ಗೆನೇ ನಾವು ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ತಿಳಿಸಿದ ರೀತಿಯಲ್ಲಿ ಭೋಗನಂದೀಶ್ವರ ಸ್ವಾಮಿ ದರ್ಶನ ಪಡೆದು ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಳಿತಾಗಲಿ ಅಂತ ಪ್ರಾರ್ಥನೆ ಮಾಡಿ ನಂತರ ಅಲ್ಲಿಂದ ನಾವು ಪಾಪಗ್ನಿ ಮಠಕ್ಕೆ ಕೂಡ ಭೇಟಿ ಕೊಟ್ಟೆ. ಯಾಕಂದರೆ ನನ್ನ ಆಧ್ಯಾತ್ಮಿಕ ಗುರುಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಅವರ ಒಂದು ದರ್ಶನ ಮತ್ತು ಆ ಒಂದು ಮಠದ ಒಂದು ಪಾವಿತ್ರತೆ ನಮ್ಮನ್ನು ಇನ್ನಷ್ಟು ಸಮಾಜ ಸೇವೆ ಮಾಡೋ ರೀತಿಯಲ್ಲಿ ಉಪುಗೊಳಿಸ್ತು. ತದನಂತರ ಚರ್ಚ್ಗೆ ಕೂಡ ಭೇಟಿ ಕೊಟ್ಟು ಅಲ್ಲೂ ಫಾದರ್ನ ಕೂಡ ಆಶೀರ್ವಾದ ಕೂಡ ತೆಗೆದುಕೊಂಡ್ವಿ. ನಂತರ ನಮ್ಮ ಹಜರತ್ ಏನು ಸೈಯದ್ನ ಮಿಸ್ಕಿನ್ ಶಾ ಸೈಲಾನಿ ಅವ್ರ ಬಾಬಾ ಅವರ ದರ್ಗಾ ಇದೆ, ಅಲ್ಲಿಗೂ ಕೂಡ ಭೇಟಿ ಕೊಟ್ಟೆ. ನಿಮ್ಮೆಲ್ಲರಿಗೂ ತಿಳಿದಿದೆ, ನಾವು ಸರ್ವಧರ್ಮ ಸಮನ್ವಯ, ಎಲ್ಲ ಧರ್ಮಗಳು ಒಂದೇ ಅನ್ನೋ ರೀತಿಯಲ್ಲಿ ನಾವು ಮೊದಲಿನಿಂದಲೂ ನನ್ನ ಜೀವನದಲ್ಲಿ ತತ್ವವನ್ನು ಅಳವಡಿಸ್ಕೊಂಡಿದ್ದೀನಿ. ಅದೇ ರೀತಿ ಎಲ್ಲ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳನ್ನು ಭೇಟಿ ಕೊಟ್ಟು ನಂತರ ನನ್ನ ಅಭಿಮಾನಿಗಳು, ಹಿತೈಷಿಗಳು, ನನ್ನ ಅಕ್ಕ ತಂಗಿಯರು ಎಲ್ಲರೂ ಕೂಡ ಆಗಮಿಸಿದ್ದು ನನ್ನ ಒಂದು ಶುಭ ಕೋರೋದಕ್ಕೆ ನಿಜವಾಗ್ಲೂ ನನಗೆ ಭಾಳ ಖುಷಿಯನ್ನು ಕೊಟ್ಟಿದೆ. ನೋಡಿ, ಪ್ರತಿ ವರ್ಷ ಒಂದು ಹುಟ್ಟಿದಬ್ಬ ದಿನ ಒಂದೊಂದು ಕಾರ್ಯಕ್ರಮಗಳನ್ನ ನಾನು ಏನು ಜನತೆಗೆ ನೀಡಬೇಕು ಅಂತ ನಿರ್ಧರಿಸಿದ್ದೆ. ಇದೇ ರೀತಿ ಕಳೆದ ತಿಂಗಳಲ್ಲಿ ತಾವೆಲ್ಲ ಗಮನಿಸಿರೋ ರೀತಿಯಲ್ಲಿ ಏನು ನಮ್ಮ ನೀರಿನ ಒಂದು ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಒಂದು ಬೆಳೆದಿದೆ. ಅದಕ್ಕೆ ಒಂದು ನಿರ್ಮೂಲನೆ ಮಾಡಬೇಕು. ಈ ಒಂದು ನೀರಿನ ಸಮಸ್ಯೆನ ಹೋಗಲಾಡಿಸಿ ಜನಗಳಿಗೆ ಒಂದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ನಮ್ಮ ಕೆರೆಗಳನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಾವು ಒಂದು ಜಲಸಂಕಲ್ಪ ಅಭಿಯಾನವನ್ನು ಶುರು ಮಾಡಿದ್ವಿ ಸತ್ಯಸಾಯಿ ಆಶ್ರಮದ ಒಂದು ಸಹಯೋಗದೊಂದಿಗೆ. ಅದನ್ನು ಇವತ್ತು ದಿನ ನಮ್ಮ ಕಾರ್ಯದರ್ಶಿಗಳು, ನನ್ನ ಸ್ನೇಹಿತರು ಹೇಳಿದರು, ಈ ಒಂದು ತಮ್ಮ ಜನ್ಮದ ದಿನ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಲೋಗೋನ ಅನಾವರಣ ಮಾಡಿದೆ ಭಾಳಷ್ಟು ಖುಷಿಯಾಗುತ್ತೆ ಅಂತ. ಅವರ ಒಂದು ಕೋರಿಕೆ ಮೇರೆಗೆ ಈ ಒಂದು ಜನ್ಮದಿನದ ವಿಶೇಷವಾಗಿ ನಾವು ಜಲಸಂಕಲ್ಪ ಲೋಗೋವನ್ನು ಕೂಡ ತಮ್ಮ ಮಾಧ್ಯಮಿತರ ಮುಂದೆ ನಾವು ಇವತ್ತು ಆವಿಷ್ಕರಣ ಮಾಡಲಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.